ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮೂವರು ರೆಡಿಯಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ನೇಟಿವ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಊರಿಗೆ ಹೋಗ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ತುಂಬ ದಿನದ ಕನಸು, ತುಂಬ ವರ್ಷದ ಕನಸು ಅಂತ ಹೇಳ್ಬೋದು. ಅದು ನನಸಾಗೋ ಟೈಮ್ ಬಂದಿದೆ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಹೋಗೋ ದಾರಿಯಲ್ಲಿ ತುಂಬ ಬಿಸಿಲಿತ್ತು. ಬಿಸಿಲಿರೋ ಕಾರಣ ಒಂದು ಐಸ್ ಕ್ರೀಮ್ ಕೇಳಿದ್ವಿ. ಪಾಪು ಇರೋದ್ರಿಂದ ನಾನು ಜಾಸ್ತಿ ಐಸ್ ಕ್ರೀಮ್ ತಿನ್ನೋದು ಇಲ್ಲ, ತೊಗೊಳ್ಳೋದು ಇಲ್ಲ. ನಾವು ಅವನಿಗೆ ಬೇಕ್ರಿ ತಿಂಡಿ, ಐಸ್ ಕ್ರೀಮು, ಈ ಥರ ಕೇಕು ಎಲ್ಲ ಯಾವುದು ಕೊಡೋದಿಲ್ಲ. ಬೇರೆಯವ್ರು ಕೊಡಿಸಿದ್ದನ್ನು ನಾವು ಬೇಡ ಅಂತ ಹೇಳೋದಕ್ಕಾಗಲ್ಲ. ಆದರೂ ಸ್ವಲ್ಪ ಸ್ವಲ್ಪ ತಿಂತಾನೆ. ಅವನು ಹುಟ್ಟಿದ ಮೇಲೆ ನಾನು ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಪೂರ್ತಿಯಾಗಿ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನಾನು ತಿಂದರೆ ಅವನು ತಿಂತಾನೆ ಅಂತ. ಅರುಣ್ ಐಸ್ ಕ್ರೀಮಲ್ಲಿ ಕುಲ್ಫಿ ಟೈಪಲ್ಲಿ ಈ ಥರ ಒಂದು ಹೊಸ್ದಾಗಿ ಬಿಟ್ಟಿದ್ರು. ಇದು ಟೇಸ್ಟ್ ನೋಡೋಣ ಅಂತ ಒಂದು ಸಲ ತೊಗೊಂಡ್ವಿ. ಅದರಲ್ಲೂ ಇದು ಒಂದೇ ತೊಗೊಂಡಿದ್ದು ನಾವು. ನಮ್ಮ ಯಜಮಾನ್ರಂತೂ ಐಸ್ ಕ್ರೀಮು, ಕೇಕು ಇದೆಲ್ಲ ಏನು ತಿನ್ನೋದು ಇಲ್ಲ. ನಾನು ಪಾಪುನೇ ಒಂದರಲ್ಲೇ ಶೇರ್ ಮಾಡ್ಕೊಂಡ್ವಿ. ನಾವಾಗೆ ಫಸ್ಟ್ ಟೈಮ್ ಐಸ್ ಕ್ರೀಮ್ ಕೊಡಿಸಿದ್ರಿಂದ ಅವ್ನು ಫುಲ್ ಖುಷಿಯಾಗಿದ್ದಾನೆ. ಅವ್ನು ಮಾತಾಡ್ತಾ ಇರೋದು ನೋಡಿ ಯಾವ ಥರ ಮಾತಾಡ್ತಾ ಇದ್ದಾನೆ. ಚೆನ್ನಾಗಿದೆಯಾ? ನಿನಗೆ ಇಷ್ಟನಾ? ಯಾಕೆ ಇಷ್ಟ? ಚೆನ್ನಾಗಿರುತ್ತದು. ಓಕೆ, ಬಾಯ್ ಬಾಯ್. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಕಿಚಿಕೊಡು. ನಾವಿಬ್ರು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ದಾರಿಲಿ ಅಲ್ಲೇ ಡೀಸೆಲ್ ಹಾಕಿಸ್ಕೊಂಡು ಹೋದ್ವಿ. ತುಂಬ ವೆಹಿಕಲ್ ಏನಿರಲಿಲ್ಲ, ಅದಕ್ಕೆ ತುಂಬ ಬೇಗನೆ ಹೋದ್ವಿ. ಯಾವಾಗಲೂ ಹೋಗೋ ಥರ 1.5 ಗಂಟೆ ತಗೋತೀವಿ ಬೆಂಗಳೂರಿಂದ ಶಿರಾಗೆ. ಬಟ್ ಈ ಟೈಮು ಬೆಂಗಳೂರಿಂದ ಊರಿಗೆ 1.5 ಗಂಟೆಲಿ ಹೋಗಿದ್ದೀವಿ. ಮಾತಾಡಿಕೊಂಡು ಹೋಗಿದ್ದೇ ಗೊತ್ತಾಗಲಿಲ್ಲ. ಶಿರಾಗೆ ಬಂದೇ ಬಿಟ್ವಿ ನೋಡಿ. ನಾವು ಊರಿಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದ್ರದ್ದೇ ಮುಗಿಸ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ನೋಡಿ. ಬೆಳಗ್ಗೆ ಊರಿಗೆ ಬಂದ ತಕ್ಷಣ ನಾವು ಯಾವಾಗಲೂ ಅಷ್ಟೇ ಬೆಳಗ್ಗೆನೇ ಎಳ್ನೀರು ಕುಡಿತೀವಿ. ಯಾಕಂದರೆ ತೋಟದಲ್ಲಿ ಫ್ರೆಶ್ ಆಗಿ ಸಿಗುತ್ತಲ್ವ, ಅದಕ್ಕೆ. ನಾನು ಮಿಸ್ ಮಾಡಿದ್ರೆ ನಮ್ಮ ಯಜಮಾನ್ರು ಮಿಸ್ ಮಾಡಲ್ಲ. ಎಳ್ನೀರಂತೂ ಯಾವಾಗಲೂ ತಂದು ಕೊಡ್ತಾರೆ. ಪಾಪು ನೋಡಿ ಅವ್ರ ಅಪ್ಪನ ಜೊತೆ ಯಾವ ಥರ ಆಡ್ತಾ ಇದ್ದಾನೆ ಅಂತ. ತಲೆ ಮೇಲೆ ಕೂರಿಸ್ಕೊಪಪ್ಪ, ತಲೆ ಮೇಲೆ ಕೂರಿಸ್ಕೊಪಪ್ಪ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಅವನು. ತಲೆ ಮೇಲೆ ಕೂರಿಸ್ಕೊಂಡ್ರೆ ಅವನೇ ಕೈಯಲ್ಲಿ ಎಳ್ನೀರು ಕೀಳ್ತೀನಿ ಅಂತ ಹೇಳ್ತಾ ಇರೋದು. ಹೊಲದಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾವು ಶಿರಾಗೆ ಹೊರಟ್ವಿ. ಯಾಕಂದರೆ ಹೇಳ್ತೀನಿ ನೋಡಿ. ನಮ್ಮದು ತುಂಬ ಹಳೆ ಮನೆ. ನಾವು ಹೊಸ ಮನೆ ಕಟ್ಟೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಯ ಹಾಕಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ಪ್ಲ್ಯಾನ್ ಅಂತ ಹೇಳ್ತೀವಿ, ಪ್ಲ್ಯಾನ್ ಮಾಡಿಸ್ಕೊಂಬರೋಕ್ಕೆ ಅಂತ. ನಾವು ಹಳೆ ಮನೆ ಕಿತ್ತು ಅಲ್ಲೇ ಅದೇ ಜಾಗದಲ್ಲಿ ಹೊಸ ಮನೆ ಕಟ್ಟೋದ್ರಿಂದ ನಾವು ಇರೋದಕ್ಕೆ ಸ್ವಲ್ಪ ಜಾಗ ಬೇಕಾಗಿತ್ತು, ಅಂದರೆ ಮನೆ ಬೇಕಾಗಿತ್ತು. ಮನೆ ಕಟ್ಟೋವರೆಗೂ ಅದಕ್ಕೆ ಶೀಟಲ್ಲಿ ಮನೆ ಕಟ್ಕೊಂಡು ಇರೋಣ ಅಂತ 1 ವರ್ಷದ ಮಟ್ಟಿಗೆ. ಅದನ್ನು ಶೆಡ್ ಅಂತನಾದರೂ ಕರಿಬೋದು. ಅದಕ್ಕೆ ಜಾಗನ ಕ್ಲೀನ್ ಮಾಡ್ತಾ ಇದ್ವಿ. ಪಾಪು ನೋಡಿ ನೀರೆಲ್ಲ ಬಿಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾನೆ, ನಾನು ಮಾಡ್ತೀನಿ ಅಂತ. ಇಲ್ಲಿ ನಾವು ಸೆಡ್ಡಿಗೂ ಆಯ ಹಾಕಿಸ್ಕೊಂಡು ಬಂದೇ ಮಾಡಿದ್ದು. ಪಾಯ ಏನು ತೆಗೆದು ಮಾಡಿಲ್ಲ ಅಂದ್ರೂ ಆಯ ಹಾಕಿಸ್ಕೊಂಡು ಬಂದು ಮಾಡಿದ್ದೀವಿ. ಇವರು ನಮ್ಮ ಅತ್ತೆ ಮಾವ. ಸೆಡ್ ಹಾಕೋದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ನೋಡಿ. ಹಾಗೆ ಕಲ್ಲು ಹಾಕ್ಬಿಟ್ಟು ಗೋಡೆ ಕಟ್ಟೋದು. ಸಿಮೆಂಟ್ ಇಟ್ಕಿಲಿ ಅರ್ಧ ಗೋಡೆ ಕಟ್ಕೊಂಡು ಅರ್ಧ ಗೋಡೆಯಿಂದ ಸೀಟ್ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಇದು ಪರ್ಮನೆಂಟಾಗಿ ಏನು ಇರೋದಲ್ವಲ್ಲ, ನಾವು ಹೊಸ ಮನೆ ಕಟ್ಟೋ ಪ್ಲ್ಯಾನ್ ಇರೋದ್ರಿಂದ ಟೆಂಪ್ರವರಿಗೋಸ್ಕರ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಪೂಜೆ ಮಾಡ್ತಾ ಪಕ್ಕದಲ್ಲಿರೋ ಮನೆಯೇ ನಾವು ಈಗ ಕಿತ್ತು ಅಲ್ಲೇ ಹೊಸ ಮನೆ ಕಟ್ಟೋದು. ಸೆಟ್ ಕಟ್ಟೋದೇನು ತುಂಬ ದಿನ ಹಿಡಿಲಿಲ್ಲ, 2 ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಈ ಥರ ನಾವು ರೆಡಿ ಮಾಡಿಸ್ಕೊಂಡಿದ್ದು. ಅರ್ಧ ಗೋಡೆ ಕಟ್ಟಿರೋದಕ್ಕೂ ನಾವೇನು ಪ್ಲಾಸ್ಟಿಂಗ್ ಮಾಡಿಸ್ಕೊಂಡಿಲ್ಲ. ಕಿಚನಲ್ಲಿ ಮಾತ್ರ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಿಸ್ಕೊಂಡಿದ್ವಿ ಅಷ್ಟೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾವು ಆಲುಕ್ಸೋ ಶಾಸ್ತ್ರ ಅಂತ ಮಾಡ್ತೀವಿ. ಯಾವುದೇ ಆಗಲಿ ವಾಸ ಮಾಡೋ ಮನೆ ಅಲ್ವಾ, ಯಾವ ಸೆಡ್ ಆದ್ರೂ ಸ್ವಲ್ಪ ಪೂಜೆ ಮಾಡಿಸಿ ಆಲುಕ್ಕೋ ಶಾಸ್ತ್ರ ಅಂತ ಮಾಡಿದ್ವಿ ನೋಡಿ. ಈ ಥರ ಕಾಣಿಸುತ್ತೆ ಮನೆ. ಕಿಚನ್ ಪಕ್ಕದಲ್ಲಿ ಒಂದು ರೂಮ್ ಥರ ಮಾಡಿದ್ವಿ. ರೂಮ್ ಅಂದರೆ ಅದರಲ್ಲಿ ಚೀಲಗಳಿರುತ್ತೆ, ಮತ್ತು ಬೀರು ಇರುತ್ತೆ, ಬಟ್ಟೆ ಇರುತ್ತೆ, ಅದನ್ನೆಲ್ಲ ಇಡೋಕ್ಕೆ ಬೇಕಲ್ವ ಜಾಗ. ಅದಕ್ಕೆ ರೂಮಿಂದ ಇಷ್ಟು ಜಾಗ ಬರುತ್ತೆ. ಅದರಲ್ಲೇ ಸ್ನಾನದ ಮನೆಯೂ ಕೂಡ ಇದೆ ಸ್ವಲ್ಪ ಜಾಗದಲ್ಲಿ. ನಾವೇನು ಪೂರ್ತಿ ಶಿಫ್ಟ್ ಮಾಡಿಲ್ಲದ ಕಾರಣದಿಂದ ನಾವು ಸ್ಟವ್ ಕೂಡ ತಂದಿಟ್ಟಿರಲಿಲ್ಲ. ನಾನು ಇಟ್ಕೆ ಇಟ್ಟು ಅದರಲ್ಲೇ ಆಲುಕ್ಸೋ ಶಾಸ್ತ್ರ ಅಂತ ಮಾಡಿದ್ವಿ. ಅವತ್ತಿನ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಮನೆಗೆ ಎಲ್ಲ ಶಿಫ್ಟ್ ಆದ್ವಿ ನಾವು. ನಮ್ಮದು ಹಳೆ ಮನೇನ ಪೂರ್ತಿಯಾಗಿ ಖಾಲಿ ಮಾಡಿಕೊಟ್ವಿ. ಅದನ್ನು ಕೀಳೋಕ್ಕೆ ಬಂದಿದ್ರು. ಟಾಪೆಲ್ಲ ಒಂದು ಲೆವೆಲಿಗೆ ಕಿತ್ತು JCPಲಿ ಗೋಡೆ ಎಲ್ಲ ಕೆಡವಿದ್ವಿ. ಇದನ್ನು ನಾವು ಹೊಲದಲ್ಲಿ ಬಾವಿ ಅಂತ ಇರುತ್ತೆ, ಅದಕ್ಕೆ ಒಡಿಸಿದ್ವಿ ನಾವು. ಸುಮಾರು ಇದು 60ರಿಂದ 65 ಟ್ಯಾಕ್ರಿ ಮೇಲಾಗಿದೆ ಲೋಡು. ಅಷ್ಟು ದೊಡ್ಡ ಮನೆ ಇತ್ತು ನಮ್ಮದು ಹಳೆ ಮನೆ. ಪೂರ್ತಿ ಮನೆ ಡಮೆಲಿಶ್ ಮಾಡಿಸಿ ಆಯ ವಿಂಗಡಿಸೋದು ಅಂತ ಮಾಡ್ತಾರೆ. ಅದನ್ನು ಮಾಡಿಸಿ ಇದಾಲೆ ನೆಕ್ಸ್ಟ್ ಡೇ ಮಾರ್ನಿಂಗು JCPಲಿ ಪಾಯ ಅಂತ ತೆಗಿಸ್ತೀವಿ. ನಾವು ಪಿಲ್ಲರ್ ಹಾಕ್ಸ್ತಿದ್ವಿ. ಇಲ್ಲಿ 9 ಪಿಲ್ಲರ್ ಬಿದ್ದಿದೆ ನಮ್ದು ಆಯಕ್ಕೆ.
4 ಅಡಿ ಪಿಲ್ಲರು 1.5 ಅಡಿ ಪಾಯ ಅಂತ ತೆಗ್ದಿರೋದು. ಇಲ್ಲೇವರೆಗೂ ತುಂಬ ಬೇಗನೆ ಕೆಲಸ ನಡೀತು. ವಿತಿನ್ 4-5 ಡೇಸಲ್ಲಿ ನಮ್ದು ಇದೆಲ್ಲ ಕೆಲಸ ನಡೆದೋಯ್ತು. ಮನೆ ಡೆಮಲಿಷ್ ಮಾಡಿಸಿ ಆಯ ವಿಂಗಡಿಸಿ ಪಾಯ ಪೂಜೆ ಎಲ್ಲ ಮಾಡಿದ್ದು 4-5 ಡೇಸಲ್ಲಿ ಮುಗ್ದೋಯ್ತು. ಬಟ್ ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಮಗೆ. ಪಾಯ ಪೂಜೆ ಮಾಡೋವರೆಗೂ ನಾವು ಕೊಟ್ಟಿದ್ದ ಬೇಲ್ದಾರರು ಏನೂ ಹೇಳಿರಲಿಲ್ಲ. ಈಗ ಪಾಯ ಪೂಜೆ ಮಾಡಿ ನೆಕ್ಸ್ಟ್ ಡೇ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಮಗಿನ್ನೂ 1 ವಾರ ಆಗುತ್ತೆ, 1 ತಿಂಗಳು ಆಗುತ್ತೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಬಟ್ ಇಲ್ಲಿಂದನೇ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ನೋಡಿ, ಇದು ಪಾಯ ಪೂಜೆ ಮಾಡ್ತಾ ಇರೋದು. ನಾವು ಪಾಯ ಪೂಜೆ ಮಾಡಿದ್ದು ಮೇ 14ನೇ ತಾರೀಕು, ಬಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಮೇ 20ನೇ ತಾರೀಕು. ಅದ್ರ ಮಧ್ಯದಲ್ಲಿ ಬೇಲ್ದಾರು ಸಹ ಚೇಂಜ್ ಆದರು. ಯಾಕಂದರೆ ನಾವು ಮೊದಲು ಒಪ್ಪಿಸಿದ್ದು ಬೇಲ್ದಾರು ನಮಗೆ ಕೈ ಕೊಟ್ಟರು. ಸೊ ಇನ್ನೊಬ್ಬರನ್ನ ನೋಡಿ ನಾವು ಅವ್ರಿಗೆ ಒಪ್ಪಿಸಿ ಅವರು ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನಮ್ಮ ಅತ್ತೆ ನೋಡಿ ಪಾಯ ಪೂಜೆ ಮಾಡ್ತಿರೋದು, ಯಾಕಂದರೆ ಅವ್ರ ಹೆಸರಿಗೆ ಆಗಿ ಬಂದಿದ್ದು. ನಮ್ಮ ಅತ್ತೆ ಮಾಡಾದ್ಮೇಲೆ 5 ಜನ ಮುತ್ತೈದೆಯರು ಎಲ್ಲರೂ ಮಾಡಿದ್ರು. ತುಂಬ ಸಿಂಪಲ್ಲಾಗೇ ಮಾಡಿದ್ವಿ. ನಾವು ಯಾವುದು ಪುರೋಹಿತರನ್ನು ಕರೆಸಿ ಏನು ಮಾಡಲಿಲ್ಲ. ಅಷ್ಟು ಟೈಮ್ ಇರಲಿಲ್ಲ ನಮಗೆ. ಸ್ವಲ್ಪ ಬೇಗನೆ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ ಮನೆ ಯಾವ ಲೆವೆಲಿಗೆ ಬಂದಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.